ನೋಡ್ರಿ ಕುಬ್ಜದಾನ ಕೆಲವೊಬ್ಬರಿಗೆ ಕಣ್ಣಿರೋದಿಲ್ಲ, ಕಾಲಿರೋದಿಲ್ಲ, ಕೈ ಇರೋದಿಲ್ಲ, ನನಗೇನೂ ಇಲ್ಲಪ್ಪ ಅಂತ ಜೀವನ ಮಾಡ್ತಿರ್ತಾರ. ನಾವು ಇದ್ದು ಜೀವನ ಮಾಡಲ್ಲ. ಕೆಲವೊಬ್ರು ಎಲ್ಲಾನು ದೇವರ ಸಿರಿ ಸಂಪತ್ತು ಕೊಟ್ಟಾನ, ಆರೋಗ್ಯ ಸಿರಿ ಸಂಪತ್ತು, ಇದ್ದು ಜೀವನ ಮಾಡೋದಿಲ್ಲ. ಆ ತನ್ನ ಕುಬ್ಜತನವನ್ನೇ ಬಂಡವಾಳ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಪ್ರಾಣೇಶ್ವರ್ ಅಂತವ್ರ ಜೊತೆ, ಇವತ್ತು ಬಾಳು ಬೆಳಗುಂದಿ ಅಂತವ್ರ ಜೊತೆ ದೊಡ್ಡ ದೊಡ್ಡ ಟಿವಿ ಮಾಧ್ಯಮದಲ್ಲಿ ಕೂಡ ಮಿಮಿಕ್ರಿಯನ್ನ, ಪ್ರಾಣಿಗಳ ಮಿಮಿಕ್ರಿಯನ್ನ ಮಾಡುತ್ತಾ ತನ್ನ ಕುಟುಂಬವನ್ನ ನಡೆಸುವ ಜೊತೆಗೆ ತನ್ನ ತಮ್ಮನನ್ನ ದಿಲ್ಲಿ ಒಳಗೆ ಅಯಾಸೋಸಕತ್ತೆ. ನಮ್ಮ ದೇಶ ಬರಲಿ ಸರಿ ಪ್ರೀತಿಯ ದೊಡ್ಡ ಚಪ್ಪಾಳೆಗಳು ನಿಮ್ಮಿಂದ. ಒಂದು 5 ನಿಮಿಷಗಳ ಕಾಲ ಪ್ರಾಣಿಗಳ ಮಿಮಿಕ್ರಿಯನ್ನು ನಿಮ್ಮ ಮುಂದೆ ತಗೊಂಡ್ಬರ್ತಾನ. ಕೋಳಿದು, ಕುರಿದು, ನಾಯಿದು, ಹಂದಿದು, ಬೆಕ್ಕಿಂದು ಎಲ್ಲರೂ ಇವೇ ಇಲ್ಲೇ ಬಂದವನಪ್ಪ ಅನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿರ್ತಕ್ಕಂಥ ಮಿಮಿಕ್ರಿಯನ್ನ ಅವ್ರು ಮಾಡ್ತಾರ. ದಯವಿಟ್ಟು ಈ ಎಲ್ಲ ಕಲಾವಿದರಿಗೆ ಹೇಗೆ ಸಹಕಾರ ಮಾಡಿದ್ರಿ, ಒಂದು 5 ನಿಮಿಷ ಅವ್ರ ಜೊತೆ ಸಹಕಾರ ಮಾಡ್ರಿ. ಅದಾದ್ಮೇಲೆ ನೀವೇನೇನು ಕೇಳಿರಲ್ಲ ಎಲ್ಲ ಹಾಡಿಸಿ ನಾವು ಮನೆಗೆ ಹೋಗ್ತೀವಿ. ಸರಿ ಬರ್ಲಿ ಪ್ರೀತಿಯ ಚಪ್ಪಾಳೆ ನಮ್ಮ ಮಾತೇಶ್ ಕುನ್ನಾಳ್ ಅವ್ರಿಗೆ. ತಮಗೆಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಈ ಒಂದು ಆದಿಶಕ್ತಿ ಹಾಗೂ ಲಕ್ಷ್ಮೀ ದೇವಿ ಈ ಒಂದು ಕಮಿಟಿಯವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ತಾವೆಲ್ಲರೂ ಇಲ್ಲಿಯವರೆಗೆ ಟ್ರೆಂಡಿಂಗ್ ಜಾನಪದ ಗೀತೆಯ ಮೂಡುಗಳಲ್ಲಿದ್ದೀರಿ. ನಮಗೆ ಹೇಳಿದ್ರಿ ಸರ್ ಅವರು ಎಂಟ್ರಿ ತಗೊಂಡಿನ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಬಾಳು ಬೆಳಗುಂದಿ ಅವರ ಹಾಗೂ ನಮ್ಮ ಎಲ್ಲ ಜ್ಯೋತಿ ಗುಳೇದಗುಡ್ಡಿ ಮೇಡಮ್ ಅವ್ರದ್ದು ಹಾಗೂ ಸುಸ್ಮಿತಾ ಮೇಡಮ್ ಅವರು, ನಮ್ಮ ಸರ್ ಅವ್ರದ್ದು, ಅದೇ ರೀತಿಯಾಗಿ ಪೊನ್ನಮ್ಮ ಅವರ ನೃತ್ಯವನ್ನ ಕೇಳಕ್ಕೆ ತಾವೆಲ್ಲರೂ ಕುಂತಿದ್ದೀರಿ. ತಾವೆಲ್ಲರೂ ಅದ್ಭುತವಾಗಿ ಟ್ರೆಂಡಿಂಗ್ ಜಾನಪದ ಮೋಡದಲ್ಲಿ ಹುಮ್ಮಸ್ನಲ್ಲಿದ್ದೀರಿ. ಯಾಕಂದ್ರೆ ಇವರೆಲ್ಲರೂ ಏನ್ ಮಾಡಿದ್ರ ಅಂದ್ರೆ ಇವರೆಲ್ಲರೂ ಮನುಷ್ಯರದಾರ್ರಿ. ಅವರೆಲ್ಲರೂ ಮನುಷ್ಯರದಾರ. ಯಾಕಂದ್ರೆ ಅವರು ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ರು. ಅವರೆಲ್ಲರೂ ಮನುಷ್ಯರು ಇರೋದ್ರಿಂದ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ರು. ನಾನು ವಿಶೇಷವಾಗಿ ಪ್ರಾಣಿ ಪಕ್ಷಿ ವಾಹನಗಳ ಧ್ವನಿ ಅನುಕರಣ ತಗೊಂಡ್ಬರ್ತೀನಿ. ಇನ್ನು ಟ್ರೆಂಡ್ ಚೇಂಜ್ ಆಗ್ತೈತ್ರಿ. ನಾ ಬ್ಯಾರೆ ಮೂಡಿ ಹೋಯ್ತೀನಿ ನಿಮ್ಮ ಬಹುಶಃ ಅದು ಸೆಟ್ ಆಕೈತೋ ಇಲ್ಲ ಗೊತ್ತಿಲ್ಲ. ನೋಡ್ರಿ, ಬೆಳಗ್ಗೆ ಆದ ತಕ್ಷಣ ಏನ್ ಕೂಗ್ತದ? ಹುಂಜ್ ಕೂಗ್ತದ. ಅಣ್ಣಾರ ಹೆಸರದಾರ ಹುಂಜ ಯಾವ ರೀತಿ ಹೋಗ್ತದ? ಒಂದು 10 ನಿಮಿಷಗಳ ಕಾಲ ಮಿಮಿಕ್ರಿ ತಗೊಂಡ್ಬರ್ತೀನಿ. ಮತ್ತೆ ನಿಮ್ಮ ಜಾನಪದ ಟ್ರೆಂಡ್ ಅನ್ನ ನಿಮಗ್ ಬಿಟ್ಕೊಡ್ತೀನಿ ಅಂತ ಹೇಳ್ತಾ, ಬೆಳಗ್ಗೆ ಆದ ತಕ್ಷಣ ಏನ್ ಕೂಗ್ತದ? ಹುಂಜ್ ಕೂಗ್ತದ. ಯಾವ ರೀತಿ ಕೂಗ್ತದ ನೋಡ್ರಿ. ಬಾಯಿ ಮುಖಾಂತರ ತಮ್ಮ ಮುಂದೆ ಮಿಮಿಕ್ರಿಯನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ದೀನಿ. ತಮಗೆಲ್ರಿಗೂ ಮಿಮಿಕ್ರಿ ಏನಾದ್ರೂ ಸರಿ ಅನಿಸಿದ್ರೆ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಮುಂದೆ ಗಂಡು ಕೋಳಿ ಹುಂಜ. ಹುಂಜ ಕೂಗ್ಬೇಕಾದ್ರೆ ಇನ್ನೊಂದು ಇನ್ನು ಕೋಳಿ ಕೂಗ್ಬೇಕಾದ್ರೆ ಇವರ ಪುತ್ರ ಪುತ್ರಿಯರು ಕೋಳಿ ಮರಿ ಧ್ವನಿ ಮಾಡಬೇಕಾದ್ರೆ ಹುಂಜ ಕೋಳಿಯನ್ನ ಕರಿತದ. ನೋಡ್ರಿ, ಹುಂಜ ಕೋಳಿಗಳು ಬಹಳ ಅನ್ಯೋನ್ಯವಾಗಿ ಜೀವನವನ್ನ ಸಾಗಿಸ್ತಿರ್ತವೆ. ಮನುಷ್ಯರು ಯಾವ ರೀತಿ ಇರ್ತೀವಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಹುಂಜ ಯಾವ ರೀತಿ ಪ್ರೀತಿಯಿಂದ ಕೋಳಿಯನ್ನ ಕರೆದು ಕಾಳನ್ನ ತಿನ್ನಿಸ್ತದ, ಯಾವ ರೀತಿ ಪ್ರೀತಿಯಿಂದ ಕೋಳಿಯನ್ನ ಕರಿತದ ನೋಡ್ರಿ ಹುಂಜ. ಅಭಿನಯ ಮುಖಾಂತರ ತೋರಿಸ್ತೀನಿ. ಯಾಕೆ ಆ ರೀತಿ ಹುಂಜ ಕರೀತದ ಅಂದ್ರೆ ಹುಂಜಿಗೆ 100 ಹೆಂಡತಿಯರು ಇರ್ತಾರ. ಈ ರೀತಿಯಾಗಿ ಹುಂಜ ಕೋಳಿಗಳ ಜೀವನ ನಡಿಬೇಕಾದ್ರೆ ಇನ್ನು ನಾಯಿಗಳ ಜಗಳ. ತಾವೆಲ್ಲರೂ ಮನುಷ್ಯರು ಜಗಳ ಮಾಡೋದು ನೋಡಿರ್ಬೋದು. ನಾಯಿಗಳು ಜಗಳ ಮಾಡ್ತಾವ. ನಾಯಿಗಳಿಗೆ ನಮಗೆ ಏನ್ ವ್ಯತ್ಯಾಸಪ್ಪ ಅಂದ್ರ, ನಾಯಿಗಳಿಗೆ ಕಂಡ್ರೆ ಆಗಿ ಬರಂಗಿಲ್ಲ. ಮನುಷ್ಯರು ನಾವು ಏನ್ ಮಾಡ್ತೀವಿ, ಮನುಷ್ಯರು ಕಂಡ್ರೆ ನಾವು ಅನ್ಯೋನ್ಯವಾಗಿ ಸಹಾಯ ಸಹಕಾರದಿಂದ ಬದುಕ್ತಿರ್ತೀವಿ. ಒಂದು ನಾಯಿಗೆ ಕಂಡ್ರೆ ಇನ್ನೊಂದು ನಾಯಿಗೆ ಆಗಿ ಬರೋದಿಲ್ಲ. ಒಂದು ಏರಿಯಾದಾಗ ಹೋದಾಗ ಇನ್ನೊಂದು ನಾಯಿ ಕಡ್ದಿತ್ತು, ಆ ನಾಯಿ ಹೇಳಿತ್ತು ನಮ್ಮ ಮನೆ ಹತ್ರ ಬಾ ನೀನ್ ನೋಡ್ಕೋತ ಅಂತ ಹೇಳಿ. ಅವಾಗ ಈ ನಾಯಿ ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಆ ನಾಯಿ ಜಗಳ ಮಾಡ್ತದ. ಹೆಂಗ
ಜಗಳ. ಆದ್ರೆ ನಾಯಿಗಳು ಜಗಳ ಮಾಡ್ರ ಹಂಗ ಜಗಳ ಬಿಡ್ಸಂಗಿಲ್ರಿ, ಜಗಳ ಹಚ್ತಾವು. ನಾಯಿ ಮರಿ ಓಡಿ ಬಂತ್ರಿ ಆ ಕಡೆಯಿಂದ, ನಾಯಿ ಮರಿ ಆ ಕಡೆಯಿಂದ ಓಡಿ ಬಂದು ಜಗಳ ಹಚ್ತದ ನಾಯಿಗಳು. ಯಾವ ರೀತಿ ನೋಡ್ರಿ, ಇನ್ನು ನಾಯಿಗಳ ಜಗಳ ಮಾಡಬೇಕಾದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮನರಂಜನೆಗಾಗಿ ಮಕ್ಕಳು ಜಾತ್ರೆ ಒಳಗ ತಾಯಂದ್ರನ್ನ ಹೆಂಗ್ ಕಾಡ್ತಾವ, ಅವ್ರು ಹೆಂಗ್ ಸಮಾಧಾನ ಮಾಡ್ತಾರ. ಈ ಮಕ್ಳು ಏನ್ ನೋಡ್ರಿ, ಜಾಸ್ತಿ ಗಂಡು ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ಹೆಣ್ಮಕ್ಳೇ ಕೊಟ್ಟು ಬಿಡ್ತಾರ್ರಿ ಈ ಕೂಸಿನ. ಅವರು ಬಹಳ ಸಹನೆಯಿಂದ ಬಹಳ ಪ್ರೀತಿಯಿಂದ ಮಕ್ಕಳನ್ನ ಸಾಕ್ತಿರ್ತಾರ್ರಿ. ಯಾಕಂದ್ರ ವಿಶೇಷವಾಗಿ ಮನೆಯೊಳಗೆ ಅಡಿಗೆ ಮಾಡಿಬಿಟ್ಟಿರೋದಿಲ್ಲ ಮಕ್ಕಳು. ಜಾತ್ರೆ ಬಂದ ತಕ್ಷಣ ಜಾತ್ರೆ ಒಳಗೆ ಅದು ಬೇಕು ಗಾಡಿ ಬೇಕು ಅಂತ ಕಾಡ್ತಾವ್. ಅವು ಹೆಂಗ ಕಾಡ್ತಾರ ಮಕ್ಕಳು, ಅವ್ರು ಹೆಂಗ್ ಸಮಾಧಾನ ಮಾಡ್ತಾರ ನೋಡ್ರಿ. ವಿಶೇಷವಾಗಿ ಈ ಹಾಸ್ಯಕ್ಕಾಗಿ ಮಾತ್ರ ಅಂತ ಹೇಳ್ತಾ ಹಿಂಗ ಬರ್ತಾನ್ರಿ ಆ ಹುಡುಗ. ಆಟಿಕೆ ಸಾಮಾನು ಅಂಗಡಿ ನೋಡ್ತಾನೋ, ಅವಾಗ ಕೆಲವ್ರು ಹೆಣ್ಮಕ್ಳು ನೋಡಂಗಿಲ್ರಿ ಆ ಕಡೆ ತಿರುಗಿ. ನೋಡಿದ್ರ 500 ರೂಪಾಯಿ ಹೋಯ್ತ, ಈ ಕಡೆ ತಿರುಗಿ ನೋಡಂಗಿಲ್ಲ ಅವ್ರು. ಅವ್ರಿಗೆ ಶುರು ಮಾಡ್ತಾರ, ಆ ಸರ ಹೆಂಗ್ರಿ ಅದ್ ಮೇಲಿಂದ ತೊಡ್ರ ಮೇಲೆ ಶುರುವಾತ ಇಲ್ಲಿ ಬಂದ್ರೆ ಇಲ್ಲಿ ಶುರು. ಇವ್ರ ಅಪ್ಪ ಹೇಳಿ ಕರ್ಕೊಂಡು ಹೋಗಂತ ಹೋಗ್ಲಿಲ್ಲ, ಮತ್ತೆ ನನ್ನ ಜೊತೆ ಕಳಿಸ್ತಾನ. ಯವ್ವ ಬೆಳಗಿಂದ ಶುರು ಮಾಡತ್ತೆ, ಯವ್ವ ಕುಂತ್ರ ಗುಡುವ ಅಂತ ನಿಂತ್ರಿಡುವ ಅಂತ ಆ ಹಿಟ್ಟಿನ ಡಬ್ಬಿ ತಲೆ ಮಟ್ಟ ಹಾಕೊಂಡ್ಬಿಟ್ಟೈತಿ. ಏನು ಸುಂಬಳ ಬನ್ನಿ ಬಳದು ಸಾಕ ಹೋಗೈತೆವ. ಇಲ್ಲಿ ಬಂದ್ರೆ ಇಲ್ಲ ಸುರುಣ ನೀ ಸುಂದರ ಮಾತು ಹೇಳಿಲ್ಲ ನನಗ. ಹಿಂಗ ಬೈದಿರ್ತಾರ ಮಕ್ಕಳನ್ನ. ಇದ ಸುಮ್ನೆ ಇರಂಗಿಲ್ಲ, ಶುರು ಮಾಡ್ತಾನೆ ಮತ್ತ. ನನಗೆಲ್ಲ ಗೊತ್ತಾದ ಅಲ್ಲ, ಬರೇ ಎಲ್ಲ ನೀನ ತಗೊಳಕತ್ತಿಲ್ಲ. ಮನ್ಯಾಗ ಪಪ್ಪ ಗಾಡಿ ಕೊಡ್ಸೋದು 500 ರೂಪಾಯಿ ಕೊಟ್ಟಾನ, ಬರೇ ಎಲ್ಲ ನೀನ ತಗೊಳಕತ್ತಿ. ಬೌ ತಗೊಳ್ದು, ವ್ಯಾನಿಟಿ ಬ್ಯಾಗ್ ತಗೊಳ್ದು, ಆಮೇಲೆ ಸರ ತಗೊಳ್ದು, ಆಮೇಲೆ ಬಳಿ ತಗೊಳ್ಳುದು. ಬರೇ ಎಲ್ಲ ನೀನ ತಗೊಳಕತ್ತೆ. ನನಗೇನ ಕೊಡ್ಸವ ಇಲ್ಲ, ನನ್ನ ಗಾಡಿ ಇನ್ನು ಮಕ್ಕಳು ಒಳಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಆ ಬೆಕ್ಕು ಒಳ ಜಗಳ. ಕೆಲವ್ರು ಹೆಣ್ಮಕ್ಳು ಏನ್ ಮಾಡ್ತಾರಂದ್ರೆ ಹಾಲೆ ಪಾಕ್ ಮಲ್ಕೊಂಡ್ಬಿಟ್ಟಿರ್ತಾರ. ಬೆಳಿಗ್ಗೆ ಎದ್ದು ನೋಡೋರಾಗ ಹಾಲಿನ ಬೊಗಲ ಡಬ್ಬಾಕ್ ಹೋಗ್ಬಿಟ್ಟಿರ್ತದೆ. ಸಿಟ್ಟು ಬಂದ್ಬಿಡ್ತದೆ, ಯವ್ವ ಹಾಂಟನ ಬೆಕ್ಕ ಎಲ್ಲ ಹಾಲು ಚೆಲ್ಲಿ ಹೋಗೈತೆ, ಇದ್ರ ಬರ್ಲಿದ್ರ ಬಿಡಂಗಿಲ್ಲ ಅಂತೇಳಿ ಬಾಗಿಲು ಹಾಕಿ ಬ್ಯಾರೆ ಬೆಕ್ಕ ಬಾಗಿಲು ಹಾಕಿ ಬಡದು ಬಿಡ್ತಾರ್ರಿ. ಹಾಲು ಚೆಲ್ಲಿರೋ ಬೆಕ್ಕು ಬೇರೆ, ಬಾಗಿಲು ಹಾಕಿ ಬಡಿಸ್ಕೊಂಡ್ರು ಬೆಕ್ಕು ಬೇರೆ. ಬಾಗಿಲು ಹಾಕಿ ಬಡಿಸ್ಕೊಂಡ್ರು ಬೆಕ್ಕು ಹಾಲು ಚೆಲ್ಲಿರೋ ಜೊತೆ ಬೆಕ್ಕಿನ ಜೊತೆ ಜಗಳ ಮಾಡ್ತದ. ಹೆಂಗ ಜಗಳ ಮಾಡ್ತಾವ್ ಬೆಕ್ಕುಗಳು ಮಧ್ಯರಾತ್ರಿ ಅಂದ್ರೆ ಭಯಾನಕವಾಗಿ ಜಗಳ ಮಾಡ್ತಾವ್. ಹೆಂಗ ಇನ್ನು ಬೆಕ್ಕುಗಳು ಜಗಳ ಮಾಡ್ಬೇಕಾದ್ರೆ ಇನ್ನೊಂದು ತಮ್ಮನ್ನೊಂದು ಧ್ವನಿ ತಗೊಂಡ್ಬರ್ತೀನಿ, ತಾವ ಗೆಸ್ ಮಾಡ್ಬೋದು. ಇನ್ನೊಂದು ಧ್ವನಿ ತಗೊಂಡ್ಬರ್ತೀನಿ. ಈ ಧ್ವನಿ ಮಾಡ್ಬೇಕಾದ್ರೆ ಇನ್ನೊಂದು
ಹಂದಿಗಳ ಧ್ವನಿ ತಗೊಂಡ್ಬರ್ತೀನಿ. ಯಾವ ರೀತಿ ಇರ್ತಾರ ಸುಮ್ಮನೆ ಅದೊಂದು ಮಿಮಿಕ್ರಿ, ನಾವು ಮಿಮಿಕ್ರಿ ಅಂತ ತಿಳ್ಕೊಂತೀವ್ರಿ. ನೀವು ಅದನ್ನ ಬೇರೆ ರೂಪಕ್ಕೆ ಹೋಗ್ಬೇಡ್ರಿ. ಹಂದಿಗಳ ಧ್ವನಿ ಯಾವ ರೀತಿ ಇರ್ತದ ತಮ್ಮ ಮುಂದೆ ಮುಸುರೆ ಸಲುವಾಗಿ ಜಗಳ ಮಾಡ್ತಾವ. ಇನ್ನೊಂದು ಧ್ವನಿ ತಗೊಂಡ್ಬರ್ತೀನಿ, ತಾವೇ ಹೇಳ್ಬೇಕು ಯಾವ್ದಂತ. ಎಲ್ರಿಗೂ ಧನ್ಯವಾದಗಳು. ಸರಿ ಅನ್ಸಿದ್ರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಈಗ ನಿಮ್ಮ ನೆಚ್ಚಿನ ಜಾನಪದ ಗೀತೆಗಳನ್ನ ತಗೊಂಡ್ಬರ್ತಾ ಇದ್ದಾರೆ ನಮ್ಮ ಎಲ್ಲ ಕೆಲವರಿಗೂ ತುಂಬು ಹೃದಯದ ಮತ್ತೊಮ್ಮೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನ ಶ್ರೀಸಲ್ ಸರ್ ಅವರು ಮುಂದುವರಿಸ್ತಾ ಇದ್ದಾರೆ. ಶ್ರೀಸಲ್ ಸರ್ ಬಗ್ಗೆ ಹೇಳ್ಬೇಕಲ್ಲ, ಶ್ರೀಸಲ್ ಸರ್ ಸಾಮಾನ್ಯರಲ್ಲಿ ಅಸಾಮಾನ್ಯರು ಅಂತ ಹೇಳ್ಬೋದು. ಯಾಕಂದ್ರೆ ಇವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಕಿರುತೆರೆ ನಟ, ಹಾಸ್ಯ ಕಲಾವಿದರು ಕೂಡ ಹೌದು. ಹಲವಾರು ಕಲಾವಿದರನ್ನ ಬೆಳೆಸುವುದರ ಮುಖಾಂತರ ಇಂಚರ ಕಲಾ ತಂಡವನ್ನ ಕಟ್ಟಿಕೊಂಡು ನಮ್ಮೆಲ್ಲರಿಗೆ ಒಂದು ಆಶಾ ಕಿರಣರು ಕೂಡ ಆಗಿರ್ಬೋದು, ಅನ್ನದಾತರು ಕೂಡ ಆಗಿರ್ಬೋದು, ಹಲವಾರು ಜನರನ್ನ ಮನರಂಜಿಸುವುದರ ಮುಖಾಂತರ ಈ ಒಂದು ಕಲಾ ಸೇವೆಯನ್ನ ನೀಡ್ತಾ ಇದ್ದಾರೆ. ಹಲವಾರು ಟಿವಿ ಮಾಧ್ಯಮಗಳಲ್ಲಿಯೂ ಕೂಡ ತಮ್ಮ ಕಲಾ ಸೇವೆಯನ್ನ ನೀಡಿ ಜನರನ್ನ ನಗಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಶ್ರೀಸಲ್ ಹೋಗಾರ್ ಸರ್ ಅವರು ಏನ 108 ಆಂಬುಲೆನ್ಸ್ ವಾಹನ ನಮ್ಮ ರಕ್ಷಣೆಗಾಗಿ, ಆರೋಗ್ಯ ರಕ್ಷಣೆಗಾಗಿ ಇರುವಂತ ಆರೋಗ್ಯ ಕವಚ, ಆ 108ನ ಕರ್ನಾಟಕ ರಾಜ್ಯದ ರಾಜ್ಯ ಉಪಾಧ್ಯಕ್ಷರಾಗಿ, ನೌಕರರ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ನಿಮ್ಮ ಮುಂದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಪ್ರಾಣಿಗಳ ಧ್ವನಿಯನ್ನು ತೊಗೊಂಬರೋದು ಅಷ್ಟು ಸುಲಭ ಅಲ್ಲ. ಬಹಳ ಚೆನ್ನಾಗಿ ಮಿಮಿಕ್ರಿಯನ್ನು ಮಾಡಿರ್ತಕ್ಕಂಥ ಮಾಂತೇಶ್ ಅವರಿಗೆ ಧನ್ಯವಾದ ಅರ್ಪಿಸುತ್ತಾ ಈಗ ನಿಮ್ಮನ್ನ ಕಾಯಿಸೋದಿಲ್ಲ, ನಿಮ್ಮ ಸಮಾಧಾನವೇ ಪ್ರಧಾನ. ಇಲ್ಲಿವರೆಗೂ ತಾಳ್ಮೆಯಿಂದ ಇದಿಲ್ಲ, ಅದು ನಮ್ಮ ಸೌಭಾಗ್ಯ ಅಂತ ಭಾವಿಸುತ್ತಾ ಈಗ ಮತ್ತೊಂದು ಸುಂದರವಾದ ಸೊಗಸಾದ ಗೀತೆಯನ್ನ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗಾಯಕ ಬಾಳು ಬೆಳಗುಂದಿಯವರು ತೊಗೊಂಬರ್ತಾರೆ. ಆದ್ಮೇಲೆ ನಮ್ಮ ಶರಣವಣ್ಣ ಕೂಡ ಒಂದು ಸಂಚಿತ್ ಹೆಗಡೆ ಅವರ ಗೀತೆಯನ್ನ ತೆಗೆದುಕೊಂಡು ಬರೋದಕ್ಕೆ ವೇಟಿಂಗ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವು ಬಹಳಷ್ಟು ಸಮಾಧಾನದಿಂದ ಕುತ್ಕೊಂಡಿದ್ದೀರಿ. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಯಾಕೆ ಆಗ್ತಾ ಇದೆ ಅಂದ್ರೆ ಸ್ಥಳಾವಕಾಶ ಸರಿಯಾಗಿಲ್ಲ. ಬಹಳ ಹತ್ತಿ ಜಾಗ ಐತಿ. ಇವತ್ತು ಸಾಕಷ್ಟು ಸಂಖ್ಯೆಯೊಳಗೆ, ಸಾವಿರಾರು ಸಂಖ್ಯೆಯೊಳಗೆ ತಾವೆಲ್ಲ ಜನಸಾಗರವೇ ಇಲ್ಲಿ ಕಲಾಭಿಮಾನಿಗಳು ಹರಿದು ಬಂದಿರಿ. ಹೀಗಾಗಿ ಸ್ವಲ್ಪ ಅಲ್ಲೇ ಅಸ್ತವ್ಯಸ್ತ ಆಗಿದೆ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೋತೇವೆ, ಎಷ್ಟೆಷ್ಟು ಸಾಧ್ಯತೆ ಅಷ್ಟು ಕುತ್ಕೊಂಡು ಕಾರ್ಯಕ್ರಮ ಇನ್ನೂ ಸ್ವಲ್ಪ ಹೊತ್ತು ನೋಡಿ ನಮಗೆ ಆಶೀರ್ವದಿಸಬೇಕು ತಾವೆಲ್ಲ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಈಗ ಸುಂದರವಾದ ಸೊಗಸಾದ ಗೀತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಜವಾರಿ ಜನಪದ ಸರದಾರ ಸರಿಗಮಪ ಗಾಯಕ ನಮ್ಮ ಬಾಳು ಬೆಳಗುಂದಿ ಅಣ್ಣಾಜಿ ಅವರು. ಬಿಗ್ ಬಾಸಿಗೆ ಹೋಗ್ಬೇಕು ಅನ್ನೋ ಅಪೇಕ್ಷೆ ನಮಗೂ ಇತ್ತು. ನಾನು ವಿನಂತಿ ಮಾಡಿಕೊಂಡೆ ಹೋಗ್ಬೇಕಣ್ಣ ಅಂತೇಳಿ. ಆದ್ರೆ ಅಣ್ಣ ಬಿಟ್ಟುಕೊಟ್ಟ. ಆದ್ರೆ ಇನ್ನೊಬ್ಬರ ಜನಪದ ಗಾಯಕ ನಮ್ಮ ಆತ್ಮೀಯ ಸಹೋದರ ಮಾಳು ನಿಪ್ನಾಳವರು ಕೂಡ ಉತ್ತರ ಕರ್ನಾಟಕದಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅದೇ ಉತ್ತರ ಕರ್ನಾಟಕದಿಂದ ಒಬ್ಬ ಮಹಿಳೆ ಮಲ್ಲಮ್ಮ ಅಂತೇಳಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕಣ್ಣೂರು ಗ್ರಾಮದಾಕಿ. ಇವರು ಇಬ್ರು ಉತ್ತರ ಕರ್ನಾಟಕದಿಂದ ಸ್ಪರ್ಧೆಯನ್ನು ಮಾಡಿ ಉತ್ತರ ಕರ್ನಾಟಕದ ಮಾತಿನ ಮೂಲಕ ಇವತ್ತೆಲ್ಲರನ್ನ ರಂಜಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವಕಾಶ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗ ಅವಕಾಶ ಸಿಕ್ಕರೆ ಬಾಳುವಣ್ಣ ಹೋಗಿ ಬರಲಿ ಬಿಗ್ ಬಾಸ್ಗೆ ಅಂತೇಳಿ ನಾನು ಕೂಡ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಈಗ ಕೇಳಿ ಆನಂದಿಸಿ ಒಂದು ಸುಂದರವಾದ ಸೊಗಸಾದ ಗೀತೆ ನಿಮಗಾಗಿ ಬಾಳುವಣ್ಣಜಿ. ಓಕೆ, ಈಗ ಹಾಡುವಂತ ಹಾಡು ಯಾವ್ದಪ್ಪ ಅಂತಂದ್ರ ಕರಿನಾಯಿ ಚೂ ಬಿಟ್ಟಾಳು. ರೆಡಿ?